ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೇರ್ ಅವರ ಯೂಟ್ಯೂಬ್ ಚಾನಲ್. ತುಂಬಾ ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇರ್ತಾರೆ, ನೀವೇನ್ ಡ್ಯೂಟಿ ಮಾಡ್ತೀರಾ, ನೀವು ಲೈವ್ ಆಗಿ ವಿಡಿಯೋ ಮಾಡ್ಕೊಂಡು ತೋರಿಸಿ ಎಲ್ಲರ ತರ ಯೂಟ್ಯೂಬರ್ಸ್ ತರ ಅಂತವ. ಬಟ್ ನಮ್ಮ ಹತ್ರ ಕ್ಯಾಮ್ರಾ ಇಲ್ಲ ಅಂತ ನಾನು ಕಳೆದ ವಿಡಿಯೋದಲ್ಲೇ ತಿಳಿಸಿದ್ದೆ, ಹಂಗಾಗಿ ಲೈವ್ ಆಗಿ ವಿಡಿಯೋ ಮಾಡೋಕ್ಕಲ್ಲ. ಆದ್ರೆ ಇವತ್ತು ಟ್ರೈ ಮಾಡಿ ಮೊಬೈಲಲ್ಲೇ ವಿಡಿಯೋ ಮಾಡಿದ್ದೀನಿ. ಮತ್ತೊಂದು ನನ್ನ ಪರ್ಸನಲ್ ಆರ್ಡರ್ ಡೈಲಿ ಎಷ್ಟು ಬರುತ್ತೆ, ಒಂದ್ ದಿನಕ್ಕೆ ಎಷ್ಟು ಆರ್ಡರ್ ಬರ್ತವೆ, ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅನ್ನೋ ಲೈವ್ ಆಗಿ SP ರೋಡ್ ಅಲ್ಲಿ ನಾನು ಎಷ್ಟು ಆರ್ಡರ್ ಪಿಕಪ್ ಮಾಡ್ತೀನಿ ಅಂತ ಲೈವ್ ಆಗಿ ತೋರಿಸಿದ್ದೀನಿ. ಬನ್ನಿ ಇವತ್ತು ಟೋಟಲ್ ಆಗಿ ಎಷ್ಟು ಆರ್ಡರ್ ಬಂದಿದೆ, ಎಷ್ಟು ಪಿಕಪ್ ಮಾಡ್ತಾ ಇದೀನಿ ಅನ್ನೋದು ಎಲ್ಲ ತೋರಿಸ್ತೀನಿ. ಇವಾಗ ಮನೆಯಿಂದ 2 ಆರ್ಡರ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು SP ರೋಡ್ಗೆ. ಒಂದು ಎಲೆಕ್ಟ್ರಾನಿಕ್ ಸಿಟಿ ಇದೆ, ಒಂದು ಹೊಸ ರೋಡ್ ಇದೆ. ಅವೆರಡು ತಗೊಂಡೋದ್ರೆ 300 ರುಪೀಸ್ ಕೊಡ್ತಾರೆ. ಅದಾದ ನಂತರ SP ರೋಡಲ್ಲಿ ಎಷ್ಟು ಆರ್ಡರ್ ಪಿಕ್ ಮಾಡ್ತೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಫೈನಲ್ ಆಗಿ ಹೇಳ್ತೀನಿ ಎಲ್ಲ ಎಷ್ಟು ಆರ್ಡರ್ ಕಲೆಕ್ಟ್ ಆಯ್ತು, ಎಷ್ಟು ಅಮೌಂಟ್ ಆಗಿದೆ ಇವತ್ತು, ಎಷ್ಟು ಎವ್ರಿ ಡೇ ಎಷ್ಟಾಗುತ್ತೆ ಅಂತ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಹಾಗೆ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ನಿಮಗೋಸ್ಕರನೇ ಏನಾದ್ರು ಒಂದು ಹೊಸ ಅಪ್ಡೇಟ್ ತಿಳಿಸ್ತಾ ಇರ್ತೀವಿ. ಯಾವ ತರ ಡ್ಯೂಟಿ ಮಾಡೋದು ಅಂತ ಕೂಡ ಪ್ರತಿನಿತ್ಯ ಹೇಳ್ತಾ ಇರ್ತೀವಿ. ಇವತ್ತು ಒಂದು ಹೊಸ ವಿಡಿಯೋದ ಕೂಡ ಬಂದಿದ್ದೀನಿ. ಹೇಗೆ ಅರ್ನಿಂಗ್ಸ್ ಮಾಡ್ಬೋದು, ಹೇಗೆ ಪರ್ಸನಲ್ ಮಾಡ್ಕೋಬಹುದು ಅಂತ ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಹಾಗೆ ನಮ್ಮವರು ಸುಮಾರು 80% ಪರ್ಸನಲ್ ಆರ್ಡರ್ ಇರುತ್ತೆ, ಒಂದು 20% ಆನ್ಲೈನ್ ಮಾಡ್ತೀನಿ ಅಷ್ಟೇ, ಜಾಸ್ತಿ ಮಾಡಕ್ ಹೋಗಲ್ಲ. ಬನ್ನಿ ಸ್ನೇಹಿತರೆ, SP ರೋಡಿಗೆ ಹೋಗೋಣ, ಎಲ್ಲ ಆರ್ಡರ್ ಕಲೆಕ್ಟ್ ಮಾಡ್ಕೊಳ್ಳೋಣ. ಲೆಟ್ಸ್ ಗೋ. ನೋಡಿ ಫ್ರೆಂಡ್ಸ್, ಇದೊಂದು ಆರ್ಡರ್ ಕಲೆಕ್ಟ್ ಮಾಡಿದ್ದೀನಿ. ಇದು ಶ್ರೀನಗರದಲ್ಲಿತ್ತು. SP ರೋಡಿಂದ 5 ಕಿಲೋಮೀಟರ್ ಮುಂದೆ ಬಂದು ತಗೊಂಡಿದ್ದೀನಿ. ನೆಕ್ಸ್ಟ್ ಇದು ತಗೊಂಡು ಇವಾಗ SP ರೋಡ್ಗೆ ಹೋಗಬೇಕು. ಕಾರ್ತಿಕ್ ಎಲೆಕ್ಟ್ರಿಕಲ್ಸ್ ಒಂದು ಮೆಟೀರಿಯಲ್ ಇದೆ, ತಗೊಂಡು ಹೇಳಿ ಸರ್. ಸರ್ ಯಾವುದು ಕಾರ್ತಿಕ್ ಹೇಳಿ. ಇದು ಈ ಬಾಕ್ಸ್ ಹೇಳಿ. ಓಕೆ, ಕಲೆಕ್ಟ್ ಮಾಡಿದೆ ಸ್ನೇಹಿತರೆ. 10 kg ಬಾಕ್ಸ್ ಇದೆ. ಸರಿ, ನೆಕ್ಸ್ಟ್ ಆರ್ಡ್ರಿಗೆ ಹೋಗೋಣ ಇವಾಗ ಮುಂದೆ. ಬನ್ನಿ ಸ್ನೇಹಿತರೆ, ಇಲ್ಲಿ ಇನ್ನೊಂದು ಪಿಕ್ ಮಾಡಬೇಕು. ಇವಾಗ ಬಂದಿದ್ದೀನಿ ಲೊಕೇಶನ್ಗೆ. ನೋಡಿ, ಇಲ್ಲೊಂದು ಫ್ಯಾನ್ ತಗೊಂಡ್ಬಂದಿದ್ದೀನಿ ಹೊಸ ರೋಡಿಂದ. ಇದೊಂದು ಫ್ಯಾನು, ಒಂದು ಟಿಕ್ಕಿಲಿ ಇನ್ನೊಂದು ಐಟಮ್ ಇದೆ. ಮನೆಯಿಂದ ಬರ್ತಾ 2 ಎತ್ಕೊಂಡು ಬಂದಿದ್ದೀನಿ. ಇನ್ನೂ ಡ್ರಾಪ್ ಮಾಡಿಲ್ಲ, ಅದು ಇಲ್ಲಿ SP ರೋಡ್ಗೆ ಕೊಡಬೇಕು. 2 ಕೊಟ್ಟರೆ ಅದೊಂದು 300 ರುಪೀಸು. ಇವತ್ತಷ್ಟೇ ಮನೆ ಕಡೆಯಿಂದ ಜಾಸ್ತಿ ಇಲ್ಲ, 300 ರುಪೀಸ್ ಅಷ್ಟೇ ಎತ್ಕೊಂಡು ಬಂದಿದ್ದೀನಿ. SP ರೋಡಿಂದ ಎಷ್ಟು ಆರ್ಡ್ರ್ ಬರುತ್ತೆ ಅಂತ ಫೈನಲಿ ಗೊತ್ತಾಗುತ್ತೆ ಇವಾಗ. ಇಲ್ಲೂ ಟ್ರಾಫಿಕ್ ಜಾಮ್, ಗಾಡಿಗಳು ಹಾಕೋದು ಕಷ್ಟ. ಇಲ್ಲಿ ಎಲ್ಲ ಕಡೆಯಿಂದ ನುಗ್ಗುತ್ತಾರೆ, ಏನು ಮಾಡೋದ ಗೊತ್ತಾಗ್ತಾ ಇಲ್ಲ. ಸರಿ, ಎಲ್ಲರೂ ಗಾಡಿ ಒಂದು ಸೈಡಲ್ಲಿ ಹಾಕ್ಬಿಟ್ಟು ಮೇಲೆ ಹೋಗಿ ಬರ್ತೀನಿ. ಗಾಡಿ ಇಲ್ಲೇ ಹಾಕಿದ್ದೀನಿ, ಮೆಟೀರಿಯಲ್ ಗಾಡಿ ಇಲ್ಲೇ ಇದೆ. ಹೋಗಿ ಬರ್ತೀನಿ ಮೇಲೆ. ಯಾರು ಏನು ಎತ್ತಲ್ಲ, ಆಲ್ಮೋಸ್ಟು ಬೇಗ ಬಂದುಬಿಡ್ತೀನಿ 2 ಮಿನಿಟ್ಸಲ್ಲಿ. ಎಲ್ಲ ಮೇಲ್ಗಡೆ ಹತ್ತಿ ಬರಬೇಕು ಫ್ರೆಂಡ್ಸ್. ಸೆಕೆಂಡ್ ಫ್ಲೋರು, 3rd ಫ್ಲೋರು, ಲಿಫ್ಟ್ ಇರಲ್ಲ, ಏನಿರಲ್ಲ ಇಲ್ಲಿ SP ರೋಡಲ್ಲಿ. ಅದೇನು ಹತ್ತಿ ಹಿಡಿದು ಸುಸ್ತಾಗ್ಬಿಡುತ್ತೆ. ಸರ್ ಕೊಡಿ ಸರ್. ಇಲ್ಲಿದೆ ಬಾಕ್ಸ್. DC ಬಿಲ್ಲಲ್ಲಿ ಇಲ್ಲೇ ಇದೆಯಾ? ಎತ್ಕೊಂಬಂದೆ ಸ್ನೇಹಿತರೆ. ಅದೊಂದು ಚಿಕ್ಕ ಬ್ಯಾಗು, ಅದೊಂದು ಬಾಕ್ಸು. ಫಸ್ಟ್ ಹೋಗಿ ಇವೆರಡು ಡ್ರಾಪ್ ಮಾಡಿಬಿಡ್ತೀನಿ, ತಗೊಂಬಂದಿರೋ ಗಾಡೀಲಿ ಜಾಗ ಆಗಲ್ಲ ಆಮೇಲೆ. ಬನ್ನಿ, ಅದು ಕೊಟ್ಬಿಟ್ಟು ನೆಕ್ಸ್ಟ್ ಯಾವ ಆರ್ಡ್ರ್ ಸಿಗುತ್ತೆ ಪಿಕಪ್ ಮಾಡೋದು. ಎಷ್ಟು ಆರ್ಡ್ರಿಗೆ 2 ಪಿಕಪ್ ಆಗಿದೆ. ರಿಟರ್ನ್ ಎಷ್ಟು ಇವಾಗ ಟೈಮ್? 2:45 3 ಗಂಟೆ ಆಗುತ್ತೆ. ಏನಿಲ್ಲ, ಒಂದು ಮಾಸ್ಕ್ ಇದೆ ಅಷ್ಟೇ. ಹೌದಾ? ರೆಡಿ ಇದೆ. ನೀವು ಏನಾದ್ರು ಹೋಗಿದ್ರೆ ತೊಗೊಂಡೋಗ್ತೀರಾ? ಕೊಡಿ, ಎತ್ಕೊಂಡು ಹೋಗ್ತೀನಿ. ಇನ್ನೇನು ಮಾಡೋದು, ಹೋಗ್ತೀನಿ. ಅಲ್ಲಿಗೆ ರಿಷಿಗೆನಾ? ಹಾಂ ಸರಿ, ಓಕೆ. ಕಸ್ಟಮರ್ ಕೊಟ್ಟಿದ್ದೀನಿ ಒಂದು ಐಟಮು, ಅವ್ರದ್ದು ಏನೋ ರಿಟರ್ನ್ ಇದೆ, ಚಿಕ್ಕ ಸ್ಮಾಲ್ ಐಟಮ್ ತಗೊಂಡೋಗಿ ಅಂದರು. ಸರಿ ಆಯಿತು, ಕೊಡಿ ಸರ್ ಅಂತ ಹೇಳಿದ್ದೀನಿ. ತರಕ್ಕೆ ಹೋಗೋರು ಒಳಗಡೆ ಇನ್ನೂ ಬಂದಿಲ್ಲ. ಅಷ್ಟರೊಳಗೆ ನಾನು ಹಿಂದೆ ಕಟ್ಕೊಂಡ್ಬಿಡ್ತೀನಿ 2 ಬಾಕ್ಸು. ಈಗ ಮುಂದೆ ಇಟ್ಕೊಂಡ್ರೆ ಗಾಡಿ ಓಡ್ಸೋಕ್ಕಾಗಲ್ಲ. ಹಿಂದೆ ಕಟ್ಬಿಟ್ಟು ಆಮೇಲೆ ನೋಡೋಣ. ಹಿಂದೆ ಕಟ್ಬಿಟ್ಟಿದ್ದೀನಿ 2 ಬಾಕ್ಸ್. ಇವಾಗ ಫ್ರೀ ಆಗಿಬಿಡುತ್ತೆ ಗಾಡಿ ಓಡ್ಸೋಕ್ಕೆ. ಕಸ್ಟಮರ್ ಕೊಟ್ಟರು ಸ್ಮಾಲ್ ಐಟಮ್ ಬ್ಯಾಗಲ್ಲಿ ಹಾಕ್ಕೊಂಡಿದ್ದೀನಿ. ಅದು ನೆಕ್ಸ್ಟ್ ಇದು ಫ್ಯಾನ್ ಡ್ರಾಪ್ ಮಾಡೋಣ ಬನ್ನಿ. ಇವಾಗ ಒಂದು ಡ್ರಾಪ್ ಆಯಿತು, ಇನ್ನೊಂದು ಡ್ರಾಪ್ ಮಾಡಿದ್ರೆ ನೆಕ್ಸ್ಟ್ ಪಿಕಪ್ ಹೋಗೋಣ. SP ರೋಡಲ್ಲಿ ಪಿಕಪ್ ಮಾಡೋ ಥರಕ್ಕೆ ತಲೆ ಕೆಟ್ಟೋಗುತ್ತೆ. ಚಿಕ್ಕ ಚಿಕ್ಕ ಗಲ್ಲಿ ರೋಡ್ಗಳು, ಟ್ರಾಫಿಕ್ಕು, ಜಾಗ ಇರಲ್ಲ ಗಾಡಿ ಓಡ್ಸೋಕ್ಕೆ. ತಲೆನೋವು ಅಂದರೆ ತಲೆನೋವು. ಬನ್ನಿ, ಈ ಫ್ಯಾನ್ ಒಂದು ಕೊಟ್ಬಿಡೋಣ. ಅಣ್ಣವ್ರು ಇಲ್ಲೇ ನಿಂತಾರೆ, ಫ್ಯಾನ್ ಅಂಗಡಿಯವರು. ಫ್ಯಾನ್ ಒಂದು ಕೊಟ್ಬಿಟ್ರೆ ಕೆಲಸ ಆಯಿತು. ಅಣ್ಣ, ಇದು ರೆಡ್ ಹಣ್ಣು ಫ್ಯಾನು ಒಂದು 1/2 hour ಇರ್ತೀನಿ, ಮಾಡಿಕೊಟ್ಬಿಡ್ತೀರಾ? ಎಲ್ಲ ಬಿದ್ದೋಯ್ತು ನೋಡಿ. ಇದು ಡ್ರಾಪ್ ಮಾಡಾಯ್ತು ಗುರು. ಡ್ರಾಪ್ 2 ಆಯಿತು.
ಇನ್ನೇನಿದ್ರು ಪಿಕಪ್ಗಳು. ಪಿಕಪ್ ಇವಾಗ 3 ಆಗಿದೆ. ನೆಕ್ಸ್ಟ್ ಇನ್ನೊಂದು ಹೋಗ್ತಾ ಇದ್ದೀನಿ ಇವಾಗ. ರೆಡಿ ಇದೆ ಹೆಂಗೆ ಗೊತ್ತಿಲ್ಲ, ಹೋಗಿ ಬರ್ತೀನಿ, ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಅದು ಈ ಗಲ್ಲಿ ಒಳಗಡೆ ಗಾಡಿ ಓಡಿಸೋ ಅಷ್ಟೊತ್ತಿಗೆ ತಲೆ ಹೋಗುತ್ತೆ. ಇಲ್ಲಿ ಒಂದು ಟೂ ವೀಲರ್ ಬಂದರೆ ಇನ್ನೊಂದು ಟೂ ವೀಲರ್ ಹೋಗೋಕ್ಕಾಗಲ್ಲ, ಆ ಅವಸ್ಥೆ ಇದೆ. ಬನ್ನಿ ಅಣ್ಣ. ಇದು ಸೆಕೆಂಡ್ ಫ್ಲೋರು. ಎಲ್ಲ ಮೇಲೆ ಹತ್ತಬೇಕು, ಹಿಡಿಬೇಕು. ತಿಂದಿರೋದೆಲ್ಲ ಕರಗೋಗ್ಬಿಡುತ್ತಿಲ್ಲ. 2 ಅವರಲ್ಲಿ 1 ಅವರಲ್ಲಿ ಪಿಕ್ ಮಾಡೋ ಅಷ್ಟೊತ್ತಿಗೆ. ಇದೊಂದು ರೆಡಿ ಇದೆ ನೋಡೋಣ. ಹೈಪರ್ ಸ್ಟೋರೇಜ್ ಮೆಟೀರಿಯಲ್ ಕೊಡಿ. ಟೂ ಐಟಮ್ಸಾ? ಓಕೆ. ಒಂದೇ ಸ್ನೇಹಿತರೆ, ಇಲ್ಲೊಂದು ಪಿಕಪ್ ಇದೆ. ಇದೊಂದು ಮಾಡ್ಕೊಂಡು ಆ ಕಡೆ ಹೋಗ್ಬಿಡ್ತೀನಿ SP ರೋಡ್ಗೆ. ಇದು ಸ್ವಲ್ಪ ಒಳಗಡೆ ಅಂಕಲ್ ಇಲ್ಲೇ ನಿಂತಿದ್ದಾರೆ ರೆಡಿಯಾಗಿ. ಸರ್ ಕೊಡಿ ಸರ್. ಓಕೆ, ಕರೆಕ್ಟ್ ಆಯ್ತು. ಇದೊಂದು ಇನ್ನೇನಿದ್ರೆ ಆ ಕಡೆ ಹೋಗೋದು ಅಷ್ಟೇ. ಬನ್ನಿ ಮುಂದೆ ಹೋಗೋಣ. ಇವಾಗ ತಗೊಂಡಿದ್ದೀನಿ 50 kg ಇತ್ತು ಚೀಲ. ಫುಲ್ ಎತ್ಕೊಂಬಿಡೋಕ್ಕಾಗಲ್ಲ ಅಂತ ಆಫ್ ಮಾಡಿದ್ದೀನಿ. ಇವತ್ತು ಆಫ್ ತೊಗೊಂಡೋಗ್ತಿದ್ದೀನಿ, ನಾಳೆ ಆಫ್ ತೊಗೊಂಡು ಹೋಗ್ತೀನಿ. ಇನ್ನೊಂದು ಐಟಮ್ ಇದೆ, ಹೋಗ್ತಾ ಇದ್ದೀನಿ. ಹೆವಿ ಟೆಲಿಕಾಮ್ ಐಟಮ್ ಕೊಡಪ್ಪ. ಅಲೇಶ್ ಕೊಡು ಬೇಗ, ಹೆವಿ ಟೆಲಿಕಾಮ್ ಐಟಮ್ ಕೊಡಿ ಸರ್. ಇಷ್ಟೇ, ಥ್ಯಾಂಕ್ಸ್, ಬಾಯ್. ಸರ್ ಕೊಡಿ ಸರ್, ಹೆವಿ ಟೆಲಿಕಾಮ್ IC ಕೊಡಿ ಬೇಗ. ಸರ್ ನಮಗೆ ಕೊಡಿ ಬೇಗ, ಸ್ವಲ್ಪ ಟೈಮ್ ಆಗ್ಬಿಟ್ಟಿದೆ ಇವತ್ತು. ಏನೋ ಒಂದೇ ಒಂದು IC ಇದೆ ಅಷ್ಟೇ ಅಂತ ಕೊಡಿ ಬೇಗ. ಬೇಗ ಬೇಗ ಕೊಡಲ್ಲ ಇವರು. पहले 1.5 गज और पहले 2 गज. ಈಗ ಇನ್ನೊಂದು ಆರ್ಡ್ರ್ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಸರ್ ಸಾರದ ಐಟಮ್ ಕೊಡಿ. ಸ್ಕ್ರೀನಾ ಸ್ವಲ್ಪ ಪ್ಯಾಕಿಂಗ್ ನೀಟಾಗಿ ಮಾಡಿಕೊಡಿ. ಬಬಲ್ಸ್ ಹಾಕಿ ಬಾಕ್ಸ್ ಪ್ಯಾಕಿಂಗ್ ಮಾಡಿಬಿಡಿ. ನೀಟಾಗಿ ಪ್ಯಾಕ್ ಮಾಡಿರಿ, ಡ್ಯಾಮೇಜ್ ಆಗಬಾರ್ದು. ಬಾಕ್ಸ್ ಇದೆಯಾ? ಬಾಕ್ಸಲ್ಲಿ ಹಾಕ್ಬಿಡಿ. ಓಕೆ ಆಯಿತು. ಒಂದು ಲ್ಯಾಪ್ಟಾಪ್ ಸ್ಕ್ರೀನು ಕಲೆಕ್ಟ್ ಮಾಡಿದ್ದೀನಿ. ಬಾಕ್ಸ್ಗೆ ಹಾಕ್ಕೊಡು ಅಂದರೆ ಹಾಗೆ ಕೊಟ್ಟಾರೆ. ಬಬಲ್ಸ್ ಕವರ್ ಹಾಕಿ ಕೇರ್ಫುಲ್ಲಾಗಿ ತಗೊಂಡೋಗ್ಬೇಕು, ಡ್ಯಾಮೇಜ್ ಆಗ್ದಂಗೆ. ಬನ್ನಿ ನೆಕ್ಸ್ಟ್ ಆರ್ಡ್ರಿಗೆ ಹೋಗೋಣ ಇವಾಗ. ಮತ್ತೆ ಕೊಡಿ ಸರ್, ಮೋಹನ್ ಸರ್ದು. ಹೌದಾ? ಬ್ಯಾಗ್ ಇದೆಯಾ? ಲ್ಯಾಪ್ಟಾಪಾ ಇದೆ, ಬ್ಯಾಗೇ ಕೊಟ್ಬಿಟ್ಟಿದ್ದಾರೆ. ಲ್ಯಾಪ್ಟಾಪ್ ಬ್ಯಾಗು ಕಲೆಕ್ಟ್ ಮಾಡ್ಕೊಂಡು ಹೊರಟಿದ್ದೀನಿ. ನೆಕ್ಸ್ಟ್ ಆರ್ಡ್ರಿಗೆ ಹೋಗೋಣ ಬನ್ನಿ. ಆ್ಯಕ್ಚುಲಿ ಇಲ್ಲಿ ಒಂದು ಲ್ಯಾಪ್ಟಾಪ್ ಇರೋದು, ಎಲೆಕ್ಟ್ರಾನ್ ಸಿಟಿ. ಇದನ್ನು ಒಂದು ಲ್ಯಾಪ್ಟಾಪ್ ಇದೆ ಅಂತ ಸರ್ವಿಸ್ ಕೊಟ್ಟಿದ್ದು, ರೆಡಿಯಾಗಿದೆ ಅಂತ ಕೇಳೋಣ. ಆಗಿದೆ ಅಂದರು ಸರ್. ಇದು ಆರಾಮ್ ಸರ್ ಏನೋ ಒಂದು ಲ್ಯಾಪ್ಟಾಪ್ ಇದೆ ಅಂತ ಎಲೆಕ್ಟ್ರಾನ್ ಸಿಟಿ ಕೊಡಿ ಸರ್. ನೋಡಿ ಫ್ರೆಂಡ್ಸ್, ಗಾಡೀಲಿ ಜಾಗನೇ ಇಲ್ಲ. ಫುಲ್ ಬ್ಯಾಕ್ ಸೈಡು, ಫ್ರಂಟ್ ಎಲ್ಲ ಫುಲ್ ಆಗಿಬಿಟ್ಟಿದೆ. ಇನ್ನೂ ಕಸ್ಟಮರ್ದು 2 ಕಸ್ಟಮರ್ ಪಿಕ್ ಮಾಡಬೇಕು, 3 ಕಡೆ ಪಿಕ್ ಮಾಡಬೇಕು. 2 ಕಸ್ಟಮರ್ದು ದೊಡ್ಡ ಐಟಮ್ ಕೊಟ್ಟರೆ ಅಷ್ಟೇ ಕತೆ. ನೋಡೋಣ ಏನು ಐಟಮ್ ಕೊಡ್ತಾರೆ ಅಂತ ಅಲ್ಲೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಬನ್ನಿ ಹೋಗೋಣ. ಇನ್ನೊಂದು ಪಿಕಪ್ಪಿಗೆ ಬಂದಿದ್ದೀನಿ. ಇಲ್ಲೂ ಐಟಮ್ ರೆಡಿ ಮಾಡಿಲ್ಲ. 2 ಐಟಮ್ ಇದೆ. ಒಂದು ಐಟಮ್ ಕೊಟ್ಟಾರೆ, ಇನ್ನೊಂದು ಐಟಮ್ ತರೋಕ್ಕೆ ಹೋಗಾರೆ. ಎಲ್ಲ ಡಿಲೇ ಆಯ್ತು ಇವತ್ತು. ಇಲ್ಲೇ 3 ಗಂಟೆ ಆಗೋಯ್ತು. 3 ಗಂಟೆ ಟೈಮ್ ಆಗ್ಬಿಡ್ತಾವ. 3:15 ಇಲ್ಲೇನೆ. ಯಾವಾಗ ಹೋಗಿ ಡ್ರಾಪ್ ಮಾಡೋದು ಹೇಳಿ? ಸಖತ್ ಲೇಟ್ ಆಗೋಯ್ತು. ಬೇಗ ಕೊಡಿ ಸಾಕು. ಇದು ಆಯಿತು ಕಲೆಕ್ಟ್ ಮಾಡ್ಕೊಂಡು. ಚಿಕ್ಕ ಐಟಮೇ, ಬಟ್ ಇದು ಕೊಡೋಕ್ಕೆ 10 ರಿಂದ 15 ನಿಮಿಷ ಟೈಮ್ ತೊಗೊಂಡ್ರು. ಹಿಂಗೆ ಎಲ್ಲ ಕಡೆ ಟೈಮ್ ವೇಸ್ಟ್ ಆಗುತ್ತೆ. ಇವ್ರದ್ದು ಇನ್ನೊಂದು ಕಡೆ ಪಿಕಪ್ ಇದೆ. ಬೆಳಗ್ಗೆ ಫ್ಯಾನ್ ಕೊಟ್ಟಿದ್ನಲ್ಲ, ಅದು ರೆಡಿ ಆದರೆ ಎತ್ಕೊಂಡು ಹೋಗ್ತೀನಿ, ಇಲ್ಲಾಂದರೆ ಬಿಟ್ಬಿಟ್ಟು ಹೋಗೋದಷ್ಟೇ. ಅಲ್ಲಿ ಬೇರೆ ಒಂದು ಕಸ್ಟಮರ್ ಲಾಸ್ಟ್ ಆರ್ಡ್ರ್ ತಗೊಂಡು ಫೈನಲ್ ಹೊರಡೋದಷ್ಟೇ. ಇಲ್ಲ
भैया को सब्सक्राइब करो, भैया को सब्सक्राइब ऐसा। बात करा हाँ, अरुण भैया को सब्सक्राइब करो सब लोग, हाँ। अरुण भैया को। सब्सक्राइब करें, कमेंट करें, शेयर करें, हाँ। सब कुछ करें यार। इसमें दुकान पे लैपटॉप स्पेयर्स पार्ट सब कुछ मिलेगा। बैटरी, कीबोर्ड, हार्ड डिस्क, रैम, डिस्प्ले सब भी इधर ही मिलता है। दुकान का नाम न्यूज एंड टेक्नोलॉजी। न्यूज एंड टेक्नोलॉजी। देख इधर ओनर नहीं है, खाना को बाहर गया। ನೋಡಿ ಸ್ನೇಹಿತರೆ, ಫೈನಲಿ ಎಲ್ಲ ಪಿಕಪ್ ಆಯಿತು. ಈಗ ಮನೆ ಕಡೆ ಹೊರಡ್ತಾ ಇದ್ದೀನಿ. ಎಷ್ಟು ಆರ್ಡ್ರ್ ಪಿಕಪ್ ಮಾಡಿದ್ದೀನಿ, ಎಷ್ಟು ಅಮೌಂಟ್ ಆಗುತ್ತೆ ಟೋಟಲ್ ಇಷ್ಟು ಆರ್ಡ್ರಿಗೆ ಎಲ್ಲ ಹೇಳ್ಬಿಡ್ತೀನಿ ಇವಾಗಲೇ. ನೋಡಿ, ಇವಾಗ ಈ ಬಾಕ್ಸು ಆ ಕೆಳಗಡೆ ಇರೋ ಚೀಲ ಎರಡು ಒಬ್ರದೇನೆ, ಒಂದು ಆರ್ಡ್ರು. ಈ ಕೆಳಗಡೆ ಇರೋ ಬಾಕ್ಸು ಡಿಕ್ಕಿಲಿ ಸ್ವಲ್ಪ ಐಟಮ್ ಹಾಕಿದ್ನಲ್ಲ ಫಸ್ಟು, ಅದು ಒಬ್ರದ್ದು ಆಯಿತು, ಎರಡು ಆರ್ಡ್ರ್ ಆಯಿತು. ಈ ಕವರು ಒಬ್ರದ್ದು, ಇದು 3 ಕಡೆ ಪಿಕಪ್ ಮಾಡಿದ್ದು, ಇದು ಒಬ್ರದ್ದು ಆಯಿತು, 3 ಆರ್ಡ್ರು. ಮತ್ತು ಈ ಕವರಲ್ಲಿ ಒಬ್ರದ್ದಿದೆ ಸಿಂಗಲ್ ಪಿಕಪ್ಪು, ಇದೊಂದು 4 ಆರ್ಡ್ರ್ ಆಯಿತು. ಈಗ ಬ್ಯಾಗಲ್ಲಿರೋದು ಇಲ್ಲಿ 2 ಲ್ಯಾಪ್ಟಾಪ್ ಇದ್ದಾವೆ, ಕಾಣಿಸ್ತಾ ಇದೆ ಅಲ್ವಾ, 2 ಲ್ಯಾಪ್ಟಾಪು, ಅದು ಒಬ್ರದ್ದು. ಮತ್ತು ಇವೆರಡು ಏನು ಐಟಮ್ ಇದೆಯಲ್ಲ, ಇದು ಒಂದು ಟೋಟಲ್ ಎಷ್ಟಾಯಿತು, 2, 4, 6 ಆಯಿತು. 6 ಆ ನಂತರ ನೋಡಿ ಇಲ್ಲೊಂದು ಸ್ಕ್ರೀನ್ ಒಂದಿದೆ ಈ ಬ್ಯಾಗಲ್ಲಿ, 7. ಇದ್ರ ಹಿಂದ್ಗಡೆ ಒಂದು ಲ್ಯಾಪ್ಟಾಪು, ಏನೇನು ಐಟಮ್ಸ್ ಇದೆ, ಬ್ಯಾಗ್ ಫುಲ್ ಅವ್ರದ್ದೇನೆ, 8. ಫೈನಲಿ ಇಲ್ಲಿ ಮುಂದೆ ನೋಡಿ, ಇಲ್ಲಿ ರಿಮೋಟ್ಗಳು, ಇದೊಂದು ಅಡಾಪ್ಟರ್ ಒಂದು ಇಕ್ಕಿದ್ದೀನಿ, 9 ಆರ್ಡ್ರ್ ಇವತ್ತು ಫೈನಲ್ ಪಿಕಪ್ ಮಾಡಿದ್ದೀನಿ. 9 ಆರ್ಡ್ರಿಗೆ ಅಮೌಂಟ್ ಎಷ್ಟಪ್ಪ ಆಗುತ್ತೆ ಅಂದರೆ, 6 ಆರ್ಡ್ರ್ ಬಂದುಬಿಟ್ಟು 200, 1200 ಆಯಿತು. ಇನ್ನು 2 ಆರ್ಡ್ರ್ 250, 1200, 1700. ಇನ್ನು ಒಂದು ಆರ್ಡ್ರು 400 ಸೇರಿ 2100. ಮಾರ್ನಿಂಗು ಎಲೆಕ್ಟ್ರಾಸಿಟಿ ಒಂದು ಹೊಸ ರೋಡ್ ಒಂದು ಪಿಕಪ್ ಮಾಡ್ಕೊಂಬಂದಿದ್ದೆ SP ರೋಡ್ಗೆ, ಅದೊಂದು 300. ಟೋಟಲ್ 2400 ಆಯಿತು ಇವತ್ತಿನ ಅರ್ನಿಂಗ್ಸು. ಆಲ್ರೆಡಿ ಟೈಮ್ 3:30 ಆಗಿದೆ. ಹೋಗಿ ಡೆಲಿವರಿ ಕೊಡಲಿಕ್ಕೆ 5:30 ಆಗುತ್ತೆ. 12 ಗಂಟೆಗೆ ಮನೆ ಬಿಟ್ಟೆ, 5:30, 6 ಗಂಟೆ ಒಳಗಡೆ. ಇವತ್ತು ಸ್ವಲ್ಪ ಲೇಟ್ ಆಯಿತು, ಏನಕ್ಕೆ ಅಂದರೆ ಪಿಕಪ್ ಜಾಸ್ತಿ ಕೊಟ್ಬಿಟ್ರು. ಆರ್ಡ್ರ್ ನಾರ್ಮಲಾಗಿ ಬರೋವಷ್ಟೇ ಬಂದವೆ, ಬಟ್ ಪಿಕಪ್ 2, 3 ಕಡೆ ಕೊಟ್ಟಿರೋದ್ರಿಂದ ಡಿಲೇ ಆಯಿತು. ಹಾಗಾಗಿ ಲೇಟ್ ಆಗಿಬಿಟ್ಟಿದೆ. ಇಲ್ಲಾಂದರೆ ನಾರ್ಮಲ್ ಇಷ್ಟೊತ್ತಿಗೆಲ್ಲ ಎಲೆಕ್ಟ್ರಾಸಿಟಿಲಿ ಇರ್ತಾ ಇದ್ದೆ, 1 ಅವರ್ ಡಿಲೇ. ಓಕೆ, ಹೊರಡೋಣ ಬನ್ನಿ. ಇವಾಗ ಇಷ್ಟಾಯಿತು ಇವತ್ತಿನ ಅರ್ನಿಂಗ್ಸ್, 2400. ನಿಮ್ಮದೆಲ್ಲ ಎಷ್ಟಾಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ.